ಕುಂತರು ತನ್ನ ಅನುಭವದ ವಾಕ್ಯಗಳಲ್ಲಿ ಹೇಳ್ತಾ ಇದ್ದಾರೆ. ಒಂದು ಮಾತ ಏನ್ ಹೇಳ್ತಾರಪ್ಪ ಮಾತ? ಬೇವು ಬೆಲ್ಲದೊಳಿಡಲು ಏನು ಫಲ, ಬೇವು ಬೆಲ್ಲದೊಳಿಡಲು ಏನು ಫಲ, ಹಾವಿಗೆ ಹಾಲೆರೆದರು ಏನು ಫಲ. ಹೌದು ಹೌದು ಏನು ಫಲ? ಕುಟಿಲವ ಬಿಡಲ ಕುಜನರು ದಿನ ಮಂತ್ರ ಪಠಣೆ ಮಾಡಿದರೇನು ಫಲ. ಹೌದು ಹೌದು ಮಾತಾ ಪಿತರನ್ನು ಬಳಲಿಸಿ ಮಗ ಯಾತ್ರೆ ಮಾಡಿದರೇನು ಫಲ. ಹೌದು ಪತಿಯನ್ನು ನಿಂದಿಸಿ ಬೈದು ಸತ್ಯವೋ ಪತಿ ವ್ರತಗಳ ಮಾಡಿದರೇನು ಫಲ. ಏನು ಫಲ? ಹಿಂಗಂದ್ರೆ ಏನ್ರಿಪ್ಪ? ಬೇವು ಬೆಲ್ಲದೊಳಿಡಲೇನು ಫಲ. ಅಂದ್ರ ಬೇವಿನ ಕಾಯಿ ಒಯ್ದು ಬೆಕ್ಕದ ಬೆಲ್ಲದ ಕಣಿಸದೊಳಗಿಟ್ರೆ ತನ್ನ ಕೈ ಅಂತಕ್ಕಂಥದ್ದು ಬಿಡಲ್ಲ, ಬಿಡುವುದಿಲ್ಲ, ತೋರಿಸ್ತದ. ಹಾವಿಗೆ ಹಾಲೆರೆದು ಬೆಕ್ಕಾದ ಮುದ್ದಿನಿಂದ ಸಾಕು ಕರೆ ಅದು ತನ್ನ ಕಚ್ಚಿ ವಿಷ ಕಕ್ಕದೆ ಬಿಡಂಗಿಲ್ಲ ತಿಂತದು. ಹೌದು ಹೌದು ಅದು ಅದಕ್ಕೆ ಕೆಣಕಿದ್ರೆ ಬಿಡಲ್ಲ, ಅದು ವಿಷ ಕಕ್ಕದೆ ಬಿಡಂಗಿಲ್ಲ. ಹಾಲು ಸೋರ್ ಸಹಿತ ಅದು ವಿಷ ಕಕ್ಕುದು ಬಿಡಲ್ಲ ಬಿಡಂಗಿಲ್ಲ. ಹೌದು ಕುಟಿಲ ಬಿಡದ ಕುಜನರು ದಿನ ಮಂತ್ರ ಪಠಣೆ ಮಾಡಿದರೇನು ಫಲ. ಹೆಂಗ್ರಿಪ್ಪ? ನಾವು ನೀವೆಲ್ಲ ಮಾಡ್ತಕ್ಕಂಥ ಕಾರ್ಯದಲ್ಲಿ ಕಾರ್ಯದಲ್ಲಿ ನಾವು ಪ್ರಪಂಚಕರಾಗಲಿ ಪಾರಮಾರ್ಥದವರಾಗಲಿ ಯಾರ್ಯಾರಾಗಲಿ ಹೌದು ಏನೇ ಆದರೂ ಸಹಿತ ನೀವು ನಾವು ಮಾಡ್ತಕ್ಕಂಥ ಕಾರ್ಯಗಳೆಲ್ಲ ಅದ್ರಾಗ ಕುಟಿಲತನ ಇದ್ರೆ ಮಂತ್ರ ಪಠಣೆ ಮಾಡಿದ್ರು ಒಲೆಂಗಿಲ್ಲ ಹೇಳ್ತಾನೆ ದೇವ್ರು. ಒಲ್ಯಾದ್ರಿಪ್ಪ. ಮಂತ್ರ ಪಠಣೆ ಮಾಡಿ ದಿನ ಒಂದು 4 ಗಂಟೆ ಮನೆಗೆ ಜಗಳ ಹಚ್ಬಿಟ್ಟು ತಿರುಗಾಡಿದ್ರೆ ಅದನ್ನ ಉಪಯೋಗ ಆಗಲ್ಲ ಕೇಳ್ತಾರ ಅವ್ರು. ಇನ್ನ ಮಾತಾ ಪಿತರನ್ನ ಬಳಲಿಸಿ ಮಗ ಯಾತ್ರೆ ಮಾಡಿದರೇನು ಫಲ. ಇದೆ ಹಂಗ್ರಿಪ್ಪ. ತಾಯಿ ತಂದಿ ಮನೆ ಒಳಗ ಅದು ಮನೆಯಾಗಿರ್ತಕ್ಕಂಥ ತಾಯಿ ತಂದೆಯನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಮನೆಯಾಗಿರ್ತಕ್ಕಂಥ ಹೆತ್ತ ತಾಯಿ ಹಣದ ತಂದೆ ತಾಯಿಯನ್ನ ಮನೆ ಬಿಟ್ಟು ಹೊರಗೆ ಹಾಕಿ ತನ್ನ ಪ್ರಪಂಚ ತಾನೇ ನೋಡಿಕೊಂಡು ಹೌದು ತಾಯಿ ತಂದೆ ಹೊರಗಿಟ್ಟು ಮಗ ಅನುಕೂಲ ಬಂದಂಗ ಹೇಳ್ತಿ ಕೂಡ ಕಾಶಿ ರಾಮೇಶ್ವರ ಶ್ರೀಶೈಲ ಕೇದಾರಿ ಅರಕೇರಿ ಗುಡ್ಡಾಪುರ ಹುಲಿಜಂತಿ ಹಿಂಗ ಯಾತ್ರೆ ಮಾಡಿದ್ರ ದೇವರು ನಿನಗೆ ಎಸ್ ಕಾಲಕ್ಕಾದ್ರೂ ಒಲೆಯಂಗಿಲ್ಲ ಫಲ ಕೊಡಲ್ಲ, ಕೊಡಂಗಿಲ್ಲ. ಹೌದು ಹೌದು ತಂದೆ ತಾಯಿ ಮನೆಯೊಳಗ ಉಪವಾಸ, ಹೌದು ಉಳ್ಳಾಕ ಅನ್ನಿಲ್ಲ ಉಡಲಾಕ ಬಟ್ಟಿಲ್ಲ ಕರೆ. ಹೌದು ಸೌದತ್ತಿ ಎಲ್ಲಾ ಹೋಗಿ ಶೀರಿ ಉಡಿಸರ ದೇವ್ರು ಒಲಿತರ ತಿಳ್ಕೊಂಡ್ರಿ ಕರೆ ಒಲೆಯಂಗಿಲ್ಲ. ಒಲ್ಯಾದ್ರಿಪ್ಪ. ಹೇಳ್ತಾರ ಪರಮಾತ್ಮರು ಯಾವ ದೇವ್ರ ಹೆಸರಿನಾಗ ಉಪವಾಸ ಮಾಡ್ಬೇಡ್ರಿಪ್ಪ, ಯಾವ ದೇವರ ಹೆಸರಿನಾಗ ನೀವು ಉಪವಾಸ ಮಾಡ್ಬೇಡ್ರಿ. ಮನೆಯಾಗಿರ್ತಕ್ಕಂಥ ತಾಯಿ ತಂದೆಯನ್ನ ಉಪವಾಸ ಬೀಳಾರಂಗ್ ನೋಡ್ಕೊರಿ, ಇದೇ ದೊಡ್ಡ ಉಪವಾಸ ಆಗ್ತದೆ ನಿಮ್ ಜೀವನದೊಳಗೆ. ಹೌದು ಸತ್ಯದ ಮಾತ. ಹೌದಲ್ಲ? ಹೌದು ನೀವು ಯಾವುದೇ ಹೆಸರಿನಾಗ ಉಪವಾಸ ಮಾಡ್ಬೇಡ್ರಿ. ತಾಯಿ ತಂದೆ ಉಪವಾಸ ಕೆಡಬೇಡ್ರಿ. ಹೌದು, ಇದ ಧರ್ಮ. ನಮ್ಮ ಸಿದ್ದೇಶ್ವರ ಅಪ್ಪಾಜಿಯವರು 2-3 ಮಾತನ್ನ ಹೇಳ್ತಿದ್ರು. ಏನ್ ಹೇಳ್ಯಾರಿಪ್ಪ? ಜೀವನದ ಕುರಿತು ಬಹಳ ದೂರ ಗದ್ದಲ ಹಾಕೊಳ್ಳುವುದಿಲ್ಲದ್ರಾಗ ಜೀವನ ಸುಗಮವಾಗಿ, ಜೀವನ ನೆಮ್ಮದಿವಾಗಿ, ನೀವೆಲ್ಲರೂ ಧರ್ಮವಂತರಾಗಿ ಪುಣ್ಯವಂತರಾಗಿ ಪುಣ್ಯ ಸಂಗ್ರಹ ಮಾಡ್ಬೇಕಾದ್ರೆ ಬಹಳ ಸುಲಭದ ಕೆಲಸ. ಅಷ್ಟ ಸುಲಭದ ಕೆಲಸ ನಾವು ಮಾಡಂಗ ಆಗಂಗಿಲ್ಲ, ನಾವು ಮಾಡಕ್ ಹೋಗಂಗಿಲ್ಲ. ಕರ್ಮ ಮಾಡ್ಬೇಕಂದ್ರೆ ಅದಕ್ಕೆ ಕಷ್ಟ ಬಹಳ ಅದ. ಧರ್ಮ ಮಾಡ್ಬೇಕಂದ್ರೆ ಕಷ್ಟ ಇಲ್ಲ, ಆದ್ರೆ ಮನ ಒಳ್ಳೆಯಂಗಿಲ್ಲ, ಕೇಳಂಗಿಲ್ಲ. ಒಂದು ಉದಾಹರಣೆ, ಹಾಗಲಕಾಯಿ ತಿಂದ್ರೆ ಸರ್ವರೋಗ ಎಲ್ಲ ಮಾಯಾಕ್ ಹೋಗ್ತದೆ. ಹಾಗಲಕಾಯಿ ಹೇಳ್ತಾರಲ್ಲ ಸದ್ ನಾಟಿ ವಿದ್ಯೆಲ್ಲ, ಹಾಗಲಕಾಯಿ ತಿಂದ್ರೆ ಸರ್ವರೋಗ ಎಲ್ಲ ಮಾಯಾಗ ಹೋಗ್ತದೆ ಕರೆ. ಹಾಗಲಕಾಯಿ ತಿನ್ನಂಗಿಲ್ಲ, ಹಾಗಲಕಾಯಿ ಜ್ಯೂಸ್ ನೀವರು ಕುಡಿಯಂಗಿಲ್ಲ. ವಡಾಪಾವ ಪಾನಿಪುರಿ ಎಕರೈಸ ತಿಂದ್ರೆ ಜಡ್ಡ ಬರ್ತಂದ್ರೆ ಎಲ್ಲರಿಗೂ ಗೊತ್ತೈತಿ. ಗೊತ್ತಿದ್ರು ಅದೇ ತಿಂತೇವಿ, ಟೇಸ್ಟ್ ಬಾಯಿಗೆ, ಅದ್ರ ಬಿಟ್ಟಿರಂಗಿಲ್ಲ. ಹೌದು ಇದು ಹಂಗ
ಈ ಪ್ರಪಂಚದೊಳಗ ಪಾಪ ಆಗ್ತೈತಿ ಯಾರಿಗೆ ಏನಂದ್ರೆ ಹೇಳ್ತಾರ ಬಸವಣ್ಣಪ್ಪ ಕಳಬೇಡ ಕೊಲಬೇಡ ಋಷಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದುರು ಅಳಿಯಲು ಬೇಡ. ಹೌದು, ಇದು ಅಂತರಂಗದ ಸುದ್ದಿ, ಇದೇ ಬಹಿರಂಗದ ಸುದ್ದಿ. ಹೌದು, ಒಂದು ವಚನದಲ್ಲಿ ಇಡೀ ಮನುಷ್ಯ ಕುಲವನ್ನ ಹೆಂಗಿರ್ಬೇಕನ್ನೋದು ಒಂದು ವಚನದಲ್ಲಿ ಹೇಳಿ ಹೋಗ್ಬಿಟ್ಟಾರು. ಹೌದು, ಕಳಬೇಡ ಕೊಲಬೇಡ, ಕಳ್ಳ ಮಾಡಬೇಡ, ಯಾವುದು ಜೀವ ಹೊಡಿಬೇಡ, ಹೊಡಿಬೇಡ ಹೊಟ್ಟೆ, ತನ್ನ ಬಣ್ಣಿಸಬೇಡ, ನಿನ್ನನ್ನೇ ಉಳ್ಕೊಡ್ಬೇಡ, ಎದುರಳಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಯಾರಿಗೆ ವಿರುದ್ಧ ಮಾತಾಡಬೇಡ, ಇನ್ನೊಬ್ರು ನೋಡಿ ನಗಚಟ್ಟಿ ಮಾಡಬೇಡ, ತಿಂಗಲ್ ಮಾಡಬೇಡ. ಹೌದಲ್ಲ? ಹೌದು. ಇದ ಅಂತರಂಗದ ಸುದ್ದಿ, ಇದ ಬಹಿರಂಗದ ಸುದ್ದಿ. ಒಳಗಿಂದ ಹೊರಗಿನ ಸುದ್ದಿದೆ. ಇದನ್ನ ಬಿಟ್ಟು ಮತ್ತೊಂದಿಲ್ಲ. ಅದಕ್ಕೆ ನಮ್ಮ ಸಿದ್ದೇಶ್ವರ ಅಪ್ಪಾಜಿಯವರು ಒಂದು 3 ಮಾತು ಹೇಳಿದಾರೆ. ಅವ್ರು ಏನ್ ಹೇಳಿದ್ರ, ನಾವು ನೀವೆಲ್ಲರೂ ಸುಗಮವಾಗಿ ಹೌದು ಒಳ್ಳೆಯವರಾಗಿ ಧರ್ಮವಂತರಾಗಿ ಪುಣ್ಯವಂತರಾಗಿ ಬದುಕಿ ಬಾಳಿ ಭೋಗಕ್ಕೆ ಹೋಗ್ಬೇಕಾದ್ರೆ 3 ವಿಷಯದ ಏನ್ ಹೇಳ್ಯಾರಿಪ್ಪ ಜೀವನದ ಕುರಿತು 3 ಮಾತು ಹೇಳಿದಾರೆ. ಅವ್ರು ಏನ್ ಹೇಳ್ಯಾರಂದ್ರ, ನಾವು ನೀವೆಲ್ಲರೂ ಸುಗಮವಾಗಿ ಧರ್ಮವಂತರಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕಂತ ಮೊದಲ ಇನ್ನೊಬ್ಬರ ಚಪ್ಪಲ್ದಾಗ ಕಾಲ್ ಹಾಕೋದನ್ನ ಬಿಡ್ಬೇಕಂತ. ಇನ್ನೊಬ್ಬರ ಚಪ್ಪಲ್ದಾಗ ಕಾಲ್ ಹಾಕೋದು ಬಿಡುವುದು ಬಿಡಬೇಕು ಅಂದ್ರೆ ಇದೇನು, ಇನ್ನೊಬ್ರ ಚಪ್ಪಲ್ ತೊಲಗು ಮಾಡ್ತಿರ್ತಿ ಹಿಂಗೇನಿಲ್ಲ. ಇನ್ನೊಬ್ರ ಚಪ್ಪಲ್ದಾಗ ಕಾಲ್ ಹಾಕೋದು ಅಂದ್ರೆ ಇನ್ನೊಂದು ವಸ್ತು ತೊಲಗು ಮಾಡೋದನ್ನ ನಿಲ್ಲಿಸ್ಬೇಕು. ಹೌದು ಹೌದು, ಇದು ಒಂದು ಮಾತ. ಇದು ಒಂದೇ ಮಾತ. ಇನ್ನೊಂದು ಮಾತು ಏನಂತ ಕೇಳಿದ್ರೆ, ಇನ್ನೊಬ್ಬರ ಸಂಸಾರದೊಳಗೆ ಕಣ್ಣು ಹಾಕೋದನ್ನ ಬಿಡ್ಬೇಕು. ಇನ್ನೊಬ್ಬರ ಸಂಸಾರದಾಗ ಕಣ್ಣು ಹಾಕೋದು ಬಿಡ್ಬೇಕು. ಹೌದು, ಇನ್ನೊಬ್ಬರ ಸಂಸಾರದೊಳಗೆ ಕಣ್ಣು ಹಾಕೋದು ಬಿಡ್ಬೇಕು. ಈಗ ನಮ್ಮ ನೆರಮನೆ ಅವ್ರು ಬಹಳ ಶ್ರೀಮಂತರಾಗ್ಯಾರ ಅಂದ್ರ ನಾವು ನೋಡಿ ಹರುಷ್ಯ ಕೊಡ್ಬೇಕು. ದುಡ್ದಾಡ ಚಲೋ ಆಗಿರಪ್ಪ, ಚಲೋ ಆಗಲಿ ಅನ್ನೋದು ನೋಡಿ ಹರುಷ್ಯ ಕೊಡ್ಬೇಕಿನ. ನಮಗಿಂತ ಇವರು ಮುಂದೆ ಯಾಕೆ ಹೋದ್ರು ಅಂತಕ್ಕಂಥದ್ದು ಯಾರೇ ಮಾಡಿ ಅವ್ರಿಗೆ ತೆಳಗೆ ತರಬೇಕಂತೇಳಿ 4 ನಿಂಬಿಕಾಯಿ ಮಂತ್ರ ಶಿವಗೇವರ ಇದೀವಿ ನಾವು. ಹಂಗ ನಡೀತಾವಲ್ರಿಪ್ಪ, ಒಂದ ಮಠಗಳಿಲ್ಲ. ಹಂಗ ಇನ್ನೊಬ್ಬರ ಸಂಸಾರದೊಳಗೆ ಕಣ್ಣು ಹಾಕುದನ್ನ ಬಿಡ್ಬೇಕಂದ್ರ ಹೊಚ್ಚಿಕ್ಕಿಟ್ಟು ಬಿಡ್ಬೇಕಂದಂಗ. ಹೊಚ್ಚಿಕ್ಕಿಟ್ಟ ಬಿಡಬೇಕು, ತೊಡಗು ಬಿಡಬೇಕು, ಹೊಚ್ಚಿಕ್ಕಿಟ್ಟು ಬಿಡಬೇಕು. ಅದು ಇನ್ನ ಮುಪ್ಪ ವಯಸ್ಸಿನ ಇನ್ನೊಂದು ಮಾತು ಕೊನೆದು ಹೇಳಿದ್ರು, ಮುಪ್ಪ ವಯಸ್ಸಿನ ತಾಯಿ ತಂದೆಯನ್ನ ನಿಮ್ಮನ್ನ ಜನ್ಮ ಕೊಟ್ಟಿರ್ತಕ್ಕಂಥ ದೇವರುಗಳನ್ನ ಮಲಗಿಸಲಾದೆ ಅವರನ್ನ ಸುರಕ್ಷಿತವಾಗಿ ನೋಡ್ಕೋಬೇಕು. ಇದು 3 ಮಾತನ್ನ ಸಿದ್ದೇಶ್ವರ ಅಪ್ಪಾಜಿಯವ್ರಿಗೆ. ಇದು 3 ಮಾಡಿದ್ರ ನೀವು ದೇವ್ರ ಹುಡುಗಿ ಹೋಗ್ಬ್ಯಾಡ್ರಿ, ಯಾವ ಮಠಕ್ಕೆ ಹೋಗ್ಬ್ಯಾಡ್ರಿ, ಯಾವ ಮಂದಿರಕ್ಕೆ ಹೋಗ್ಬ್ಯಾಡ್ರಿ, ದೇವ್ರ ಹುಡುಕಾಡ್ಬೇಕು. ನೀವು ಹೋಗ್ಬ್ಯಾಡ್ರಿ, ನಿಮ್ಮ ಹುಡುಕಾಡ್ಬೇಕು, ದೇವ್ರ ಮನೆಗೆ ಬರ್ತಾರ. ದೇವರು ಎಲ್ಲದ ಕೇಳಿದ್ರ ನಮ್ಮ ನಡತೆಯಲ್ಲಿ ನಮ್ಮ ಧರ್ಮದಲ್ಲಿ ದೇವರು ವಾಸಿರ್ತಾರ. ಹೌದು ಹೌದು ಹೌದಲ್ಲ? ಹೌದು. ಈಗ ಇವತ್ತಿನ ದಿವಸ ಪರಮಾನಂದ ಮತ್ತೆಲ್ಲ ಜಾತ್ರೆ ಮಾಡಿದೇವಿ. ಮಾಡ್ಯಾರಲ್ರಿಪ್ಪ ಎಲ್ಲಾರು ಇದು ಪರಮಾನಂದ ಮತ್ತೆಲ್ಲ ಜಾತ್ರೆ ಮಾಡ್ಬೇಕಾದ್ರ ಬಹಳಷ್ಟು ಊರನ ಜನ ಎಲ್ಲ ಪಟ್ಟಿ ಕೊಟ್ಟಿದ್ದಾರೆ. ಕೊಟ್ಟಾರಿಪ್ಪ, ಎಲ್ಲಾ ಮಂದಿ ಪಟ್ಟಿ ಕೊಟ್ಟು ಎಲ್ಲಾರು ನಿಂತು ಮಾಡಕತ್ತಾರ. ಇಲ್ಲೊಂದು ವಿಷಯ ಏನದ ಕೇಳಿದ್ರೆ, ಯಾರು 10,000 ಕೊಟ್ಟಾರ, ಯಾರು 5,000 ಕೊಟ್ಟಾರ, ಯಾರು 1,000 ಕೊಟ್ಟಾರ. ಪಟ್ಟಿ ಕೊಟ್ಟಾರ. ಇವತ್ತು 50,000 ಗಂಟೆ ಪಟ್ಟಿ ಕೊಟ್ಟಿರ್ಬೋದು. 50,000 ಪಟ್ಟಿ ಕೊಟ್ಟ ಅವ್ರು ಕೆಲವರು ಮುಖಂಡ್ರೆ ಏನ ನಿಮ್ಮೂರಾಗ ಅದಾರ, ಇಲ್ಲಿ ಗೊತ್ತು, ನಮ್ಮೂರ್ ಕಡೆ ಅದಾರಿಪ್ಪ. ಯಾನ ನಮ್ಮೂರಾಗ ಜಾತ್ರೆ ಮಾಡಕತ್ತಂದ್ರೆ ನಿನ್ಗೆ ಎಷ್ಟು ಬೇಕು ರೊಕ್ಕ ಪಟ್ಟಿ? 50 ಬೇಕಾ 20 ಬೇಕಾ ತಗೋ. ಖರೆ ನಾ ಜಾತ್ರೆ ಬರಂಗಿಲ್ಲ, ನೀವು ಮಾಡ್ಕೋರಿ. ಜಾತ್ರೆಗೆ ಬರಲ್ಲ, ನಮ್ಮ ಅಕಾಡಿ ಕಡೆ ಕೆಲಸ ಇರ್ತಾವ, ನಿಮ್ಗೆ ಎಷ್ಟು ಪಟ್ಟಿ ಬೇಕು ನಾ ಬರಲ್ಲ, ತಗೊಂಡ್ ಮಾಡ್ಕೋರಿ. ಹಿಂಗ ಒಂದು ವಿಷಯ ಏನಾದ್ರು ಕೇಳಿದ್ರೆ, 50,000 ಪಟ್ಟಿ ಕೊಟ್ಟು ಹೊರಗಿರೋನಿಗೆ 5 ನಿಮಿಷ ಪರಮಾನಂದ ಮತ್ತೆ ಪೊಳೆ ಯಾವ ಕಸ ಹೊಡಿತಾನೆ ಅವನಿಗೆ ದೇವ್ರು ಹೊಡಿತಾನೆ. ಸತ್ಯ. ಹೌದು, 50,000 ಕೊಟ್ಟು ಹೊರಗಿರೋನಿಗೆ ತಿರ್ಗಾಡೋನು ಕಿತ್ತರು 5 ನಿಮಿಷ ಪರಮಾನಂದ ಮತ್ತೆ ಪೌಳ್ಯಾಗ ಭಕ್ತಿದಿಂದ ಯಾರು ಕಸ ಹೊಡಿತಾರ ಅವರಲ್ಲಿ ದೇವರು ವಾಸ ಇರ್ತಾನ, ಅವನಿಗೆ ದೇವ್ರು ಹೊಲಿತಾನ ಅಂತ ಹೇಳ್ತಾರ. ಅದಕ್ಕಾಗಿ ಇವತ್ತಿನ ದಿವಸ ನಮ್ಮ ಸಂಘಟ ಬಸವನ ಸಂಗೊಳಿಗೆಯ ಮಹಾತ್ಮರನ್ನ ತಮ್ಮ ಸಂಘಟ ಜೊತೆಯಲ್ಲಿ ಕೂಡಿಸಿದಿರಿ. ಏನೋ ಈ ನಾವಲಿಗೆ ಗ್ರಾಮಕ್ಕ ನಾವು ಕೂಡ ಹೊಸಬರ್ತಿ, ನಮ್ಮ ಅಜ್ಜವ್ರು ಬಂದವ್ರೇನ್ ಬಿಟ್ಟವ್ರು ನನಗ್ ಗೊತ್ತಿಲ್ಲ, ನಾವು ಕೂಡ ಹೊಸಬರ್ತಿ ಬಂದೀವಿ. ಯಾರ ನಮ್ಮ ಹಿರಿಯರು ಒಡೆಯರ್, ಈ ಗದಿಗೆ ಒಡೆಯರ್ ಯಾರು ತಾವು ಬಂದು
ಕಮಿಟಿಯವರು ಪಂಚ ಕಮಿಟಿಯವರು ಬಂದು ನೀವು ಯಾವ ವಿಷಯ ಹೆಂಗ ಮಾತಾಡ್ರಿ ಹಿಂಗ ಮಾತಾಡ್ರಿ, ಯಾಕಂದ್ರೆ ಈಗ ಸುಮ್ಮ ಅಂದಾಜ್ ಮೇಲೆ ಹೊಂಟಿದ್ದೇವೆ ನಾವು. ಹಾ ನೀವು ಏನಾರ ವಿಷಯ ಯಾವ್ಯಾವ ವಿಷಯ ಹೆಂಗ್ ಪ್ರಸ್ತಾವನೆ ಮಾಡ್ಬೇಕು, ಯಾವ ವಿಷಯ ಇಟ್ಟು ಮಾತಾಡ್ಬೇಕು ಅನ್ನೋದು ನಿಮ್ಮೆಲ್ಲ ಏನಾರೆ ಅದು ಹೇಳುವಂತ ಮನೋಭಾವನೆ ಇದ್ದಾರ ತಾವು ಬಂದು ನಾವು ದಯವಿಟ್ಟು ಮೈಕಿನ ಬಳಿ ಬಂದು ಹೇಳ್ಬೋದು. ಇಲ್ಲ ನೀವು ಹೆಂಗ ತಿಳಿತದ ಹಂಗ ಮಾಡ್ಕೊತ ಹೋಗ್ರಿ ಅಂದ್ರ ನಮಗೇನ್ ತಿಳಿತದ ಹಂಗ ಮಾಡ್ಕೊತ ನಾವು ಹೋಗ್ಲಾಕ ರೆಡಿ ಇದ್ದೇವಿ. ನಾವ್ ಯಾರು ಹೇಳೋರಿದ್ರ ಬಂದು ಮೈಕಿನ ಬಂದ 4 ಮಾತು ಹೇಳ್ಬೇಕು ತಿಳ್ಕೊಂಡು ತಮ್ಮಲ್ಲಿ ವಿನಂತಿ. ಒಂದು ಸೂಚನೆ ಹೇಳಿದಾರ, ಒಂದು ಆಧ್ಯಾತ್ಮದ ಒಂದು ವಿಷಯ ಅಪ್ಪಾಜಿ ಅವ್ರು ಕೇಳ್ರಿ. ಒಂದು ಶಿತಾಟಿಗಳ ವಿಷಯ ಕೇಳ್ರಿ ಅಂತಕ್ಕಂತ ವಿಚಾರಗಳ ಇಟ್ಕೊಂಡಾರ. ನೀವು ಹೆಂಗ್ ಹೇಳ್ತೀರಿ ಎಲ್ಲ ನಾವು ಹಂಗ್ರಿ. ಯಾಕಂದ್ರ ನಾವೇನ್ ಮಾತಾಡೋರು ಅವ್ರ ಸಂಗಡ ಸಂವಾದ ಮಾತಾಡಿದ್ರೆ ಸರಿ ಅನಿಸ್ತತಿ. ಹೌದು. ಮತ್ ನೀವು ಕಮಿಟಿ ಅವ್ರು ಏನ್ ಮಾಡಿದ್ರ